ಹುಡುಗರು ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಬಂದ್ರು. ರೈತರ ಅಕೌಂಟ್ಗೆ ನಾವೇ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ವಿ. ಆ ದುಡ್ಡಿಂದನೇ ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್ನ ರೈತರೇ ನಿರ್ಮಿಸಬೇಕು ಅಂತ ನಿರ್ಧಾರ ಆಗಿತ್ತು. ಆದರೆ ಆ ಮಂತ್ರಿ ಅಡ್ಗಾಲ್ ಹಾಕ್ತಿದ್ದ. ನಾನು ಹುಡುಗರಿಗೆ ಹುಷಾರಾಗಿರೋಕೆ ಹೇಳಿ PM ಮೀಟ್ ಮಾಡೋಕ್ಕೆ ಡೆಲ್ಲಿಗೆ ಹೋದೆ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ಟೆಲ್ ಮೀ ಮಿಸ್ಟರ್ ಸತ್ಯಗ್ರಹಿ, ಕೆಂಪು ಕೋಟೆ ಮೇಲೆ ಹಾರಾಡೋ ಭಾರತದ ಬಾವುಟನ ಸುಟ್ಟಾಕಕ್ಕೆ ಪರ್ಮಿಷನ್ ಕೊಡಿ ಸರ್. ವಾಟ್? ಇಲ್ಲ ಅಂದ್ರೆ ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿರೋ ಹಸಿರು ಬಣ್ಣನ ಪೂರ್ತಿ ತೆಗೆದಾಕ್ಬಿಡಿ. ವಾಟ್ ಆರ್ ಯು ಟಾಕಿಂಗ್? ಸಾರಿ ಸರ್, ಎಲ್ರೂ ಸೇರಿ ರೈತನ ಸಾಯಿಸ್ತಿರುವಾಗ ಧ್ವಜದಲ್ಲಿ ಮಾತ್ರ ಯಾಕೆ ಸರ್ ಹಸಿರು ಬಣ್ಣ? ನಮ್ಮ ದೇಶದ ಅತಿ ದೊಡ್ಡ ಆಸ್ತಿ ವ್ಯವಸಾಯ ಸರ್. ಅದನ್ನೇ ನಂಬ್ಕೊಂಡು 60% ಜನ ಬದುಕ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 72 ವರ್ಷ ಆದ್ರೂ ಯಾವ ಸರ್ಕಾರ, ಯಾವ ಪಕ್ಷ, ಯಾವ ನಾಯಕ ಬಂದ್ರೂ ನಮ್ಮ ರೈತರ ಕಷ್ಟಕ್ಕೆ ಶಾಶ್ವತವಾದ ಪರಿಹಾರ ಕೊಡಕ್ಕಾಗಿಲ್ಲ ಸರ್. ಮನುಷ್ಯ ಏನಿಲ್ಲದೆ ಬೇಕಾದ್ರೂ ಬದುಕ್ತಾನೆ, ಆದ್ರೆ ಅನ್ನ ಇಲ್ಲದೆ ಮಾತ್ರ ಪ್ರಪಂಚದಲ್ಲಿ ಯಾವ ಮನುಷ್ಯನೂ ಬದುಕಕ್ಕಾಗಲ್ಲ ಸರ್. ಅನ್ನಕ್ಕಷ್ಟು ಡಿಮ್ಯಾಂಡ್ ಇದೆ, ಆದ್ರೆ ಅನ್ನ ಬೆಳೆಯಕ್ಕೆ ರೈತ ಪಡೋ ಕಷ್ಟ, ಸುರ್ಸೋ ಬೆವರು ಯಾಕೆ ಸರ್ ಯಾರಿಗೂ ಅರ್ಥ ಆಗಲ್ಲ? ಇವತ್ತು ರೈತ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ನರಕ ಅನುಭವಿಸ್ತಾ ಇದ್ದೀನಿ ಸರ್. ಅಧಿಕಾರದಲ್ಲಿರೋರ್ಗೆ ಅವ್ರ ಸ್ವಾರ್ಥನೇ ಹೆಚ್ಚು. ಕಾನೂನು, ನ್ಯಾಯ, ನೀತಿ, ಸತ್ಯ, ಧರ್ಮ ಇದ್ಯಾವುದು ನಮ್ಮ ರಾಜಕಾರಣಿಗಳಿಗಿಲ್ಲ. ಇದ್ದಿದ್ರೆ ನಮ್ಮ ರೈತರಿಗೆ ಕಷ್ಟ ಬರ್ತಿರ್ಲಿಲ್ಲ ಸರ್. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡು ದೇಶಭಕ್ತಿಗೆ ಸಾಕ್ಷಿ ಆದ್ರು. ಆದ್ರೆ ಇವಾಗ ಆಗಸ್ಟ್ 15, ಜನವರಿ 26 ಈ 2 ದಿನ ಮಾತ್ರ ಎಲ್ರಿಗೂ ದೇಶಭಕ್ತಿ ಉಕ್ ಹರಿಯತ್ತೆ. ದೇಶದ ಬೆನ್ನೆಲುಬಾಗಿರೋ ರೈತನಿಗೆ ಯಾಕೆ ಸರ್ ಭಕ್ತಿ, ಗೌರವ ಇಲ್ಲ? ನಾವು ಟೆಕ್ನಾಲಜಿನಲ್ಲಿ ಎಷ್ಟು ಮುಂದುವರೆದ್ರೂ ರೈತರ ಸಮಸ್ಯೆನ ಅರ್ಥ ಮಾಡ್ಕೊಂಡು ಬಗೆಹರಿಸಕ್ಕೆ ಯಾವ ಟೆಕ್ನಾಲಜಿನೂ ಬರ್ಲಿಲ್ವಲ್ಲ ಸರ್. ಸರ್ಕಾರಿ ಕೆಲಸದಲ್ಲಿರೋರಿಗೆ ಅವ್ರ ಜೀವನ ಪೂರ್ತಿ ಸಂಬಳ, ಅವ್ರ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್, ಫಾರಿನ್ ಟ್ರಿಪ್, ಪೆನ್ಷನ್, ಸತ್ರ ಅವ್ರ ಫ್ಯಾಮಿಲಿ ಕೆಲಸ, ಅದು ಇದು ಅಂತ ಇನ್ಕ್ರಿಮೆಂಟ್ ನೆಪದಲ್ಲಿ ಎಷ್ಟೋ ಕೊಡ್ತೀರಾ. ಅದೇ ಟ್ರೀಟ್ಮೆಂಟ್ ರೈತರಿಗೆ ಕೊಡಿ ಅಂದ್ರೆ ಫ್ರೀಯಾಗಿ ಕೊಡ್ಬೇಕಾ ಅಂತ ಕ್ವೆಶ್ಚನ್ ಮಾಡಿ ನಗ್ತೀರಾ. ಒಬ್ಬ ಅಂಗನವಾಡಿ ಟೀಚರ್ ಇಂದ ಹಿಡಿದು ಗವರ್ನರ್ ವರ್ಗೂ ಸರ್ಕಾರ ಸಂಬಳ ಫಿಕ್ಸ್ ಮಾಡುತ್ತೆ. ಆದ್ರೆ ಒಬ್ಬ ರೈತ ಬೆಳೆಯೋ ಬೆಳೆಗೆ ಯಾವನೊಬ್ಬ ದಲ್ಲಾಳಿ ರೇಟ್ ಫಿಕ್ಸ್ ಮಾಡ್ತಾನೆ. ಅದೇ ರೇಟ್ ಸರ್ಕಾರ ಫಿಕ್ಸ್ ಮಾಡಿದ್ರೆ ಇಡೀ ದಲ್ಲಾಳಿ ವ್ಯವಸ್ಥೆ ನಾಶ ಆಗತ್ತೆ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಕುಟುಂಬಕ್ಕೆ 5 ಲಕ್ಷ ಕಾಂಪನ್ಸೇಷನ್ ಕೊಡ್ತೀರಾ. ಫ್ರೀ ಕರೆಂಟ್, ಸಾಲ ಮನ್ನಾ ಅಂತ ತಾತ್ಕಾಲಿಕವಾದ ಪರಿಹಾರನೂ ಕೊಡ್ತೀರಾ. ಅದ್ರ ಬದಲು ರೈತರನ್ನ ಬಲಿಷ್ಠರಾಗಿ ಮಾಡಿ ಶಾಶ್ವತವಾದ ನ್ಯಾಯ ಕೊಡಿ ಸರ್. ಎಲ್ರೂ ಸಮಾನತೆಯಿಂದ ಕೂಡ ಬಾಳ್ಬೇಕು, ಎಲ್ರಿಗೂ ಪ್ರಾತಿನಿಧ್ಯ ಸಿಗ್ಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ಕಾನೂನು ತಂದ್ರು. ಆದ್ರೆ 60% ರೈತರೇ ತುಂಬಿರೋ ನಮ್ಮ ದೇಶದಲ್ಲಿ ಅವ್ರಿಗೆ ಯಾಕೆ ಸರ್ ಪ್ರಾಮುಖ್ಯತೆ ಇಲ್ಲ? ಸ್ವಚ್ಛ ಭಾರತ್ ಅಂದ್ರೆ ಬರೀ ಪೊರ್ಕೆ ಹಿಡ್ಕೊಂಡು ಕಸ ಗುಡ್ಸೋದಷ್ಟೇ ಅಲ್ಲ ಸರ್. ಕಸದ ತರ ನೋಡೋ ರೈತನ್ನ ಕಿಂಗ್ ತರ ನೋಡಿದ್ರೆ ಅದೇ ನಿಜವಾದ ಸ್ವಚ್ಛ ಭಾರತ್. ರೈತರಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ. ನಮ್ಮಿಂದ ರೈತರಿಗೇನಾದ್ರು ಮೋಸ ಆಗಿದ್ರೆ ಕ್ಷಮೆ ಇರಲಿ. ಕಾರ್ಮಿಕರಿಗೋಸ್ಕರ ಕಾರ್ಲ್ ಮಾರ್ಕ್ಸ್ ಇದ್ರೆ ರೈತರಿಗೋಸ್ಕರ ನೀವು ರೈತರ ಕುಟುಂಬಕ್ಕೆ ಮಾಡ್ತಿರೋ ಸಹಾಯ, ಹೋರಾಟ ನೋಡಿದ್ರೆ ಅವ್ರಿಗೋಸ್ಕರ ನಮ್ಮ ಸರ್ಕಾರ ಏನು ಮಾಡೋದಕ್ಕೂ ಸಿದ್ಧ. ಥ್ಯಾಂಕ್ ಯು ಸರ್. ಹೇಳಿ, ನಿಮ್ ಡಿಮ್ಯಾಂಡ್ಸ್ ಏನು? ಐ ಲವ್ ಮೈ ಕಂಟ್ರಿ ಅನ್ನೋರು ಐ ಲವ್ ಮೈ ಪೀಪಲ್, ಐ ಲವ್ ಮೈ ಫಾರ್ಮರ್ಸ್ ಅನ್ಬೇಕು ಸರ್. ದಳ್ಳಾಳಿ ವ್ಯವಸ್ಥೆನ ನಾಶ ಮಾಡಿ ವ್ಯವಸಾಯನೇ ದೇಶ ಸೇವೆ ಅಂತ ಆದೇಶ ಹೊರಡಿಸಿ ರೈತರ ಜೀವನ ಬಲಿಷ್ಠ ಮಾಡಬೇಕು ಸರ್. ಈ ಫೈಲ್ನಲ್ಲಿ ನಮ್ಮ ರೈತರ ಬೇಡಿಕೆಗಳ ಸಂಪೂರ್ಣ ಮಾಹಿತಿ ಇದೆ ಸರ್. ದಯವಿಟ್ಟು ಒಂದ್ಸಲ ಪರಿಶೀಲನೆ ಮಾಡಿ. ನಿಮ್ಮ ಸರ್ಕಾರದ ಮೇಲೆ ನಮಗೆ ತುಂಬ ಭರವಸೆ ಇದೆ ಸರ್. ಆಯ್ತು, ಈ ವಿಷಯದ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ರೈತ ದೇಶದ ಬೆನ್ನೆಲುಬು. ವ್ಯವಸಾಯವನ್ನ ದೇಶ ಸೇವೆಯಾಗಿ ಘೋಷಿಸಲಾಗಿದೆ. ರೈತ ಬೆಳೆಯೋ ಪ್ರತಿ ಬೆಳೆಗೂ ಫಿಕ್ಸೆಡ್ ರೇಟ್, ಪರಿಷ್ಕೃತ ಬೆಲೆಗಳನ್ನ ಸರ್ಕಾರ ನಿಗದಿಪಡಿಸುತ್ತೆ. ಭ್ರಷ್ಟ ದಲ್ಲಾಳಿಗಳ ಮೇಲೆ ಸರ್ಕಾರ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ನೋಡ್ಕೊಡ, ಅವ್ರು ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರ ಕೈ ಸಿಗಬಾರ್ದು. ನಮ್ ಬಂಡವಾಳ ಎಲ್ಲ ಬಯಲಾಗಿ ಹೋಗುತ್ತೆ. ಅವ್ರು ಎಲ್ಲೇ ಇದ್ರು ಹುಡುಕಿ ತುಂಡ ಕತ್ತರಿಸಾಕಿ. ಅಲ್ಲೇ ನೋಡ್ರು,
ಏನೋ ಮಾಡೋದು? ಏಯ್ ಬಂದ್ರ ಇಲ್ಲಿ. ಏಯ್ ಗಾಡಿ ತೆಗಿ, ಅವ್ರನ್ನ ಫಾಲೋ ಮಾಡು. ಹಲೋ, ರಾಮಯ್ಯ ಸರ್ ಮಾತಾಡೋದು. ಆ 4 ಜನ ಹುಡುಗರನ್ನ ಹೊಡೆದಕ್ಕೆ ಆ ಮಂಜುಶ್ರೀ ಕಡೆ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ಖಜೂರ್ ನನ್ನ ಮಗ ರೋಡಲ್ಲಿ ಕಲ್ಲಾಕೊಂಡು ಓಡ 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 ಓಡ. ನಮ್ಮ ಅಣ್ಣಂಗೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಾ ಇದ್ಯಾ? ಹೊರಟೋಗಾರಿಂದ ಹೋಗ್ತಾ ಇಲ್ಲ, ಹೋಗಲೇ. ಎಂತ ಗಾಡಿ ಇವ್ನು ಬರೀ ಮಾತಿ ಬಕ್ಕಲ್ಲ. ಆದ್ರ ಪೆಟ್ರೋಲ್ ಹತ್ರ ಬೆಂಕಿ ಹೋಗೋ ಗಾಡಿ. ಇನ್ಸ್ಪೆಕ್ಟರ್, ನಿನಗಿನ್ನೂ ನಮ್ಮ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಣ್ಣಂಗೋಸ್ಕರ ನಾವು ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀವಿ. ಹೋಯ್ತಾ ಇರ್ಲಿಲ್ಲ. ಏನೋ ಮಾಡ್ತಿದ್ಯಾ? ಯಾಕೋ ಸಾಯ್ತಿದ್ಯಾ? ನಿನ್ಗೋಸ್ಕರ ಜೀವ ಕೊಡ್ತೀನಿ ಅಂತ ಟೆಸ್ಟ್ ಮಾಡಿದೆ. ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಏಯ್, ಸತ್ ಬಿದ್ದಿರೋ ಶವನ ಕೇಳು, ಇಲ್ಲ ಪಂಚೆ ಎತ್ಕೊಂಡು ಓಡ್ತಿರೋ ನಿನ್ ಪಾರ್ಟಿ ಮೆಂಬರ್ಸ್ನ ಕೇಳು. ನನ್ ತಿಕ್ಲುತನಕ್ಕೆ ಹೈ ಪಿಚ್ ಹೇಗಿರುತ್ತೆ ಅಂತ. ಇವಾಗ ನಿನ್ಗೇನು ಬೇಕು? ಪ್ರಾಣ ನಿಂದಲ್ಲ, ಭಯ ಪಡ್ಬೇಡ. ಆ 4 ಜನ ಹುಡುಗರ ಪ್ರಾಣಕ್ಕೆ ಏನೂ ಆಗ್ಬಾರ್ದು ಅಂತ ನಿಮ್ಮವ್ರಿಗೆ ಫೋನ್ ಮಾಡಿ ಹೇಳು. ಫೋನ್ ಮಾಡಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಪಾರ್ಟಿ ಮೆಂಬರ್ ಬೇರೆ, ಒಬ್ಬನಿಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಒಂದಷ್ಟು ಜನ ಪಾರ್ಸಲ್ ಮಾಡ್ಬಿಡ್ತೀನಿ. ನನ್ನ ಮೊದ್ಲೇ ಮ್ಯಾಡ್ ಕಮಿಟ್ಮೆಂಟು. ಒಂದು ಕ್ವೆಶ್ಚನ್ ಮಾಡೋದು, ಇನ್ನೊಂದು ಸುಟ್ಟು ಬಿಸಾಕೋದು. ಫೋನ್ ಮಾಡು, ಫೋನ್ ಮಾಡು, ಫೋನ್ ಮಾಡು. ಫೋನ್ ಮಾಡಲ್ಲ? ಅಯ್ಯಯ್ಯೋ, ಫೋನ್ ಮಾಡಲ್ಲ ತಾನೇ? ಫೋನ್ ಮಾಡು. ಕೊಡಲಿ. ಹೇಳ್ಬಾವ. ಆ ಹುಡುಗರನ್ನ ಬಿಟ್ಟು ಕಳ್ಸ್ರ, ಮುಚ್ಕೊಂಡ್ ಬಿಟ್ಟು ಕಳ್ಸ್ರಲ್ಲ. ಏನಾಯ್ತು? ಮುಚ್ಕೊಂಡು ನಾನು ಹೇಳ್ದಷ್ಟು ಕಳ್ರು. ನಾನು ಮನ್ಸು ಮಾಡಿದ್ರೆ ನಿನ್ನನ್ನು ಇಲ್ಲೇ ಸುಟ್ಟು ಬಿಸಾಕ್ಬೋದು. ಆದ್ರೆ ನನಗೆ ಅದಿಷ್ಟ ಇಲ್ಲ. ಯಾಕೆ ಅಂದ್ರೆ ನಿನ್ನಿಂದ ರೈತರ ಭೂಮಿಗೆ ನೀರು ಹೋಗ್ಬೇಕು, ಅವ್ರು ಬೆಳೆಯೋ ಬೆಳೆನ ನೀನ್ ನೋಡ್ಬೇಕು. ರೈತರ ಕೈ ಕೆಸರಾದ್ರೆ ನಿನಗನ್ನ. ಅದೇನಾಗತ್ತೋ ನೋಡೇ ಬಿಡೋಣ. ಆ ಹುಡುಗರಿಂದ ನಾನಿದ್ದೀನಿ. ನನ್ ಟ್ರಾನ್ಸ್ಫರ್ ಆದ್ರೂ ಐ ಡೋಂಟ್ ಕೇರ್. ನನಗ್ ಟ್ರಾನ್ಸ್ಫರ್ ಆಗೋಷ್ಟ್ರಲ್ಲಿ ನಿನ್ ಕ್ಯಾರೆಕ್ಟರ್ ಚೇಂಜ್ ಆಗ್ಬೇಕು. ಚೇಂಜ್ ಆದ್ರೆ ನಿನ್ಗೆ ಒಳ್ಳೇದು, ಇಲ್ಲಾಂದ್ರೆ ಬದುಕೋಕ್ ಬಿಡಲ್ಲ. ಓಕೆ?